ಮಿತ್ರರೇ ನಮಸ್ಕಾರ. ಮಿತ್ರರೇ, ಭಾರತದ ರಾಜಕಾರಣದಲ್ಲಿ ದಿಢೀರಂತ ಅನಿರೀಕ್ಷಿತ ಬೆಳವಣಿಗೆ ಒಂದಾಗಿದೆ. ಯಾರೂ ಕೂಡ ನಿರೀಕ್ಷೆ ಮಾಡಿರಲಿಲ್ಲ. ನಾನು ಯಾವುದರ ಬಗ್ಗೆ ಮಾತನಾಡ್ತಾ ಇದ್ದೀನಿ ಅಂತ ನಿಮಗೆಲ್ಲ ಗೊತ್ತಾಗಿರಬಹುದು. ಉಪರಾಷ್ಟ್ರಪತಿಗಳಾದಂಥ ಜಗದೀಪ್ ಧನ್ಕರ್ ಅವರು ಏಕಾಏಕಿಯಾಗಿ ರಾಜೀನಾಮೆ ಕೊಟ್ಟಿದ್ದಾರೆ. ಮಿತ್ರರೇ, ಇದೊಂದು ಅಸಹಜ ರಾಜೀನಾಮೆ ಎನ್ನುವಂಥದ್ದು ಎಲ್ಲರಿಗೂ ಕೂಡ ಗೊತ್ತಾಗುವಂತಹ ವಿಚಾರ. ರಾಜೀನಾಮೆ ಕೊಟ್ಟಂತಹ ಸಂದರ್ಭದಲ್ಲಿ ಜಗದೀಪ್ ಧನ್ಕರ್ ಏನು ಹೇಳಿದ್ದಾರೆ? ನನಗೆ ಅನಾರೋಗ್ಯದ ಕಾರಣದಿಂದಾಗಿ ವೈದ್ಯರು ಸಲಹೆ ಕೊಟ್ಟಿದ್ದಾರೆ, ಈ ಕಾರಣದಿಂದಾಗಿ ನಾನು ರಾಜೀನಾಮೆಯನ್ನು ಕೊಡ್ತಾ ಇದ್ದೀನಿ, ನನಗೆ ಸಹಕರಿಸಿದಂಥ ಪ್ರಧಾನಮಂತ್ರಿಗಳಿಗೆ ಧನ್ಯವಾದ. ಹೀಗೆ ತನ್ನ ರಾಜೀನಾಮೆಗೆ ಮುಖ್ಯವಾಗಿ ಅನಾರೋಗ್ಯವೇ ಕಾರಣ ಅಂತ ಅವರು ಮೆನ್ಷನ್ ಮಾಡಿದ್ದಾರೆ. ಜಗದೀಪ್ ಧನ್ಕರ್ ಅವರಿಗೆ ಅನಾರೋಗ್ಯ ಇದೆಯಾ ಕೇಳಿದ್ರೆ ಖಂಡಿತವಾಗ್ಲೂ ಇದೆ. ಅವರಿಗೆ ಈ ಹಿಂದೆ ಕೆಲವೊಂದಷ್ಟು ಆರೋಗ್ಯ ಸಮಸ್ಯೆಗಳು ಕಾಡಿದ್ವು. ಆದರೆ ಅದೇ ಮೇಜರ್ ಆಗಿ ಕೇಳಿದ್ರೆ ಖಂಡಿತವಾಗ್ಲೂ ಅಲ್ಲ. ಯಾಕೆಂದರೆ ರಾಜೀನಾಮೆ ಕೊಟ್ಟಂತಹ ರೀತಿ, ಆ ರಾಜೀನಾಮೆ ಬಳಿಕ ಸರ್ಕಾರ ನಡೆದುಕೊಂಡಂತಹ ರೀತಿ, ಇದೆಲ್ಲವುದನ್ನು ನೋಡಿದ್ರೆ ಎಲ್ಲೋ ಈಗೋ ಕ್ಲಾಶ್ ಆಗಿದೆ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗ್ತಾ ಇದೆ. ಹಾಗಾದ್ರೆ ಏನು ಲೆಕ್ಕಾಚಾರ? ಸರ್ಕಾರ ಪೂರ್ವ ತಯಾರಿ ಮಾಡಿಕೊಂಡೇ ಜಗದೀಪ್ ಧನ್ಕರ್ ಬಳಿಯಲ್ಲಿ ರಾಜೀನಾಮೆಯನ್ನು ಕೊಡಿಸ್ತಾ? ಉಪರಾಷ್ಟ್ರಪತಿಗಳಿಗೂ ಮತ್ತು ಸರ್ಕಾರಕ್ಕೂ ಏನಾದರೂ ತಿಕ್ಕಾಟ ಆಯಿತಾ? ಯಾವ ವಿಚಾರಕ್ಕೋಸ್ಕರವಾಗಿ ತಿಕ್ಕಾಟ ಆಯಿತು? ಮುಂದೆ ಯಾರು ಉಪರಾಷ್ಟ್ರಪತಿಗಳಾಗ್ತಾರೆ? ಇದೆಲ್ಲವೂ ಕೂಡ ಬಹಳ ಇಂಪಾರ್ಟೆಂಟ್ ಆದಂಥ ವಿಚಾರ. ಈಗಾಗಲೇ ಸೋಷಿಯಲ್ ಮೀಡಿಯಾಗಳಲ್ಲಿ, ಕೆಲ ಮೈನ್ ಸ್ಟ್ರೀಮ್ ಮೀಡಿಯಾಗಳಲ್ಲೂ ಕೂಡ ಕೆಲವೊಂದಷ್ಟು ಚರ್ಚೆಗಳು ಶುರುವಾಗ್ಬಿಟ್ಟಿದೆ. ಬಿಹಾರದ ಹಾಲಿ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಅವರ ಹೆಸರು ಕೂಡ ಉಪರಾಷ್ಟ್ರಪತಿ ಹುದ್ದೆಗೆ ಕೇಳಿಬರ್ತಾ ಇದೆ. ಇನ್ನು ಕೆಲವರು ಈಗಾಗಲೇ ಕಾಂಗ್ರೆಸ್ನಿಂದ ಒಂದು ಹೆಜ್ಜೆಯನ್ನು ಹೊರಗಿಟ್ಟಿರುವಂತಹ ಶಶಿ ತರೂರ್ ಉಪರಾಷ್ಟ್ರಪತಿಗಳಾಗುವಂಥ ಸಾಧ್ಯತೆಗಳಿದೆ ಅಂತ ಕೆಲವರು ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇದ್ದಾರೆ. ಸಾಧ್ಯತೆಗಳು ಏನು? ಇದೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಮಿತ್ರರೇ, ರಾಜಕಾರಣದಲ್ಲಿ ಇದೊಂದು ಇಂಪಾರ್ಟೆಂಟ್ ಆದಂತಹ ಬೆಳವಣಿಗೆ. ಹೀಗಾಗಿ ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಳೆಗಾಲದ ಅಧಿವೇಶನ ಜೂನ್ 21ನೇ ತಾರೀಕು ಆರಂಭ ಆಯಿತು. ಅಂದರೆ ನಿನ್ನೆ ಆರಂಭವಾಯಿತು. ನಿಮಗೆಲ್ಲ ಗೊತ್ತಿರುವ ಹಾಗೆ ರಾಜ್ಯಸಭೆಯ ಸ್ಪೀಕರ್ ಯಾರು? ಉಪರಾಷ್ಟ್ರಪತಿಗಳಾಗಿರ್ತಾರೆ. ಹೀಗಾಗಿ ನಿನ್ನೆಯ ಸೆಷನ್ನಲ್ಲಿ ಉಪರಾಷ್ಟ್ರಪತಿಗಳು ಬಹಳಷ್ಟು ಆಕ್ಟಿವ್ ಆಗಿ ಭಾಗಿಯಾಗಿದ್ದರು. 2 ಬಾರಿ ಬಿಸ್ನೆಸ್ ಅಡ್ವೈಸರಿ ಕಮಿಟಿಯ ಮೀಟಿಂಗ್ ಅನ್ನು ಕೂಡ ನಡೆಸಿದ್ರು. ಅದಾದ ಬಳಿಕ ರಾತ್ರಿ ಇದ್ದಕ್ಕಿದ್ದಂತೆ ಉಪರಾಷ್ಟ್ರಪತಿಗಳು ರಾಜೀನಾಮೆ ಕೊಟ್ಟಿದ್ದಾರೆ ಎನ್ನುವಂಥ ಸುದ್ದಿ ಬರುತ್ತೆ. ಜಗದೀಪ್ ಧನ್ಕರ್ ಅವರು ಆರ್ಟಿಕಲ್ 67A ಅಡಿಯಲ್ಲಿ ರಾಷ್ಟ್ರಪತಿಗಳಿಗೆ ತನ್ನ ರಾಜೀನಾಮೆಯನ್ನ ರವಾನಿಸಿದ್ದಾರೆ. ಇವತ್ತು ಆ ರಾಜೀನಾಮೆಯನ್ನ ರಾಷ್ಟ್ರಪತಿಗಳು ಅಂಗೀಕಾರವನ್ನು ಕೂಡ ಮಾಡಿಬಿಟ್ಟಿದ್ದಾರೆ. ಕಾಂಗ್ರೆಸ್ ಪಕ್ಷ ಈಗೇನು ಆರೋಪ ಮಾಡ್ತಾ ಇದೆ ಅಂತಂದ್ರೆ, ಇದು ಅಮಿತ್ ಶಾ ಮತ್ತು ನರೇಂದ್ರ ಮೋದಿ ಅವರ ನಿರ್ಧಾರ. ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್ ಅವರ ಬಳಿಯಲ್ಲಿ ಒತ್ತಾಯಪೂರ್ವಕವಾಗಿ ರಾಜೀನಾಮೆಯನ್ನ ಪಡೆಯಲಾಗಿದೆ. ಇದರ ಹಿಂದೆ ಏನೋ ರಾಜಕೀಯ ಕಾರಣ ಇದೆ. ಈ ವಿಚಾರ ಅಂದುಕೊಂಡಿದ್ದಕ್ಕಿಂತ ಹೆಚ್ಚು ಆಳವಾಗಿದೆ ಅಂತ ಕಾಂಗ್ರೆಸ್ ಆರೋಪ ಮಾಡ್ತಾ ಇದೆ. ಹಾಗಾದ್ರೆ ಜಗದೀಪ್ ಧನ್ಕರ್ ಅವರು ರಾಜೀನಾಮೆಯನ್ನ ಆರೋಗ್ಯದ ಕಾರಣಕ್ಕಾಗಿಯೇ ನೀಡಿದಾರಾ? ಅವ್ರಿಗೆ ನಿಜವಾಗ್ಲೂ ಆರೋಗ್ಯ ಸರಿ ಇಲ್ವಾ ಕೇಳಿದ್ರೆ, ಅವರ ಆರೋಗ್ಯದಲ್ಲಿ ಒಂದಷ್ಟು ಸಮಸ್ಯೆ ಇರೋದು ನಿಜ. 2025ರ ಮಾರ್ಚ್ನಲ್ಲಿ ಅವರಿಗೆ ಹೃದಯದ ಶಸ್ತ್ರಚಿಕಿತ್ಸೆ ಆಗಿತ್ತು. ಅವರು ಅದರಿಂದ ಚೇತರಿಸಿಕೊಂಡಿದ್ರು, ಕಂಪ್ಲೀಟ್ ಆಗಿ ರೆಡಿ ಆಗಿದ್ರು. ಅನಂತರ ಜೂನ್ 25ನೇ ತಾರೀಕು ಒಂದು ಸಾರ್ವಜನಿಕ ಸಭೆಯಲ್ಲಿ ಭಾಗಿಯಾದಂತಹ ಸಂದರ್ಭದಲ್ಲಿ ಅವರಿಗೆ ಸ್ವಲ್ಪ ಆರೋಗ್ಯ ಸಮಸ್ಯೆ ಕಾಣಿಸಿಕೊಳ್ಳುತ್ತೆ. ಅವರು ನಿತ್ರಾಣರಾಗ್ಬಿಡ್ತಾರೆ. ಅದಾದ ಬಳಿಕ ಅವರು ರೆಸ್ಟ್ ತೆಗೆದುಕೊಂಡು ಸರಿಯಾಗಿದ್ರು. ಕಳೆದ 10 ದಿನದ ಹಿಂದೆ ಅವರೊಂದು ಸಾರ್ವಜನಿಕ ಸಭೆಯಲ್ಲಿ ಒಂದು ಹೇಳಿಕೆಯನ್ನು ಕೂಡ ಕೊಟ್ಟಿದ್ರು. ನಾನು 2027ಕ್ಕೆ ಅಂದ್ರೆ ರೈಟ್ ಟೈಮ್ ನಲ್ಲಿ ರಿಟೈರ್ಡ್ ಆಗ್ತೀನಿ. ಹೀಗಂತ ಜಗದೀಪ್ ಧನ್ಕರ್ ಅವರು 2027ರವರೆಗೂ ಕೂಡ ನಾನು ಕಾರ್ಯನಿರ್ವಹಿಸ್ತೀನಿ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಹೇಳಿದ್ರು. ಜಗದೀಪ್ ಧನ್ಕರ್ ಆಯ್ಕೆಯಾಗಿದ್ದು 2022ರಲ್ಲಿ. ಹೀಗಾಗಿ 2027ರ ಆಗಸ್ಟ್ ವರೆಗೂ ಕೂಡ ಅವರ ಕಾರ್ಯಾವಧಿ ಇತ್ತು. ಸಾಮಾನ್ಯವಾಗಿ ಮಿತ್ರರೇ, ಈ ಉಪರಾಷ್ಟ್ರಪತಿಗಳಿರಬಹುದು, ರಾಷ್ಟ್ರಪತಿಗಳಿರಬಹುದು, ಇವ್ರು ಯಾರು ಕೂಡ ಆರೋಗ್ಯದ ಕಾರಣವನ್ನು ನೀಡಿ ರಾಜೀನಾಮೆಯನ್ನು ಕೊಡೋದಿಲ್ಲ. ಯಾಕೆಂದ್ರೆ ಅವರಿಗೆ ಅಂತಹ ಮಹತ್ವಯುತವಾದಂತಹ ಯಾವುದೇ ಕೆಲಸ ಇರೋದಿಲ್ಲ, ಅಂದ್ರೆ ನಿತ್ಯವೂ ಭಾಗಿಯಾಗಬೇಕು ಅಂತ. ಈಗ ರಾಜ್ಯಸಭೆಯಲ್ಲಿ ಉಪರಾಷ್ಟ್ರಪತಿಗಳೇ ಸಭಾಪತಿಗಳಾಗಿದ್ರೂ ಕೂಡ ಅವರೇ ಬಂದು ಸೆಷನ್ ಅನ್ನು ನಡೆಸ್ಕೊಡ್ಬೇಕು ಅಂತೇನಿಲ್ಲ. ಅಲ್ಲಿ ಉಪಸಭಾಪತಿಗಳಿರ್ತಾರೆ, ಅವರು ಕಲಾಪವನ್ನು ನಡೆಸ್ಕೊಂಡು ಹೋಗ್ತಾರೆ. ಉಪರಾಷ್ಟ್ರಪತಿಗಳು ಆದಾಗ ಸದನಕ್ಕೆ ಬರಬಹುದು, ಏನು ಮ್ಯಾಂಡೇಟರಿ ಇಲ್ಲ. ಹೀಗಾಗಿ ಸ್ವಲ್ಪ ಅನಾರೋಗ್ಯ ಇದ್ರೂ ಕೂಡ ಅವರಿಗೆ ರೆಸ್ಟ್ ಮಾಡೋದಕ್ಕೆ, ಅದರಿಂದ ಚೇತರಿಸಿಕೊಳ್ಳೋದಕ್ಕೆ ಎಲ್ಲದಕ್ಕೂ ಕೂಡ ಅವಕಾಶ ಇರುತ್ತೆ. ಹೀಗಾಗಿ ಭಾರತದ ಇತಿಹಾಸವನ್ನು ತೆಗೆದು ನೋಡಿದಂತಹ ಸಂದರ್ಭದಲ್ಲಿ ಯಾವುದಾದ್ರೂ ಉಪರಾಷ್ಟ್ರಪತಿಗಳು ಅವಧಿಗೆ ಮುಂಚೆ ರಾಜೀನಾಮೆಯನ್ನು ಕೊಟ್ಟಿದ್ದಾರಾ ನೋಡಿದ್ರೆ ಇಲ್ಲ. ಇಬ್ರು ಕೊಟ್ಟಿದ್ದಾರೆ, ಆದರೆ ಅದು ಬೇರೆ ಕಾರಣಕ್ಕೆ. ಆ ಕಾರಣ ಏನು ಕೇಳಿದ್ರೆ, ಅವರು ರಾಷ್ಟ್ರಪತಿಗಳಾಗಿ ಚುನಾವಣೆಯನ್ನು ಎದುರಿಸಬೇಕಾಗಿತ್ತು. ಈ ಹಿನ್ನೆಲೆಯಲ್ಲಿ ಅವರು ಇದ್ದಂತಹ ಉಪರಾಷ್ಟ್ರಪತಿ ಹುದ್ದೆಗೆ ರಾಜೀನಾಮೆಯನ್ನು ಕೊಟ್ಟಿದ್ರು. ಒಬ್ರು ವಿ ಗಿರಿ, ಇನ್ನೊಬ್ರು ಆರ್ ವೆಂಕಟರಾಮನ್. ನಂತರ ಇವರಿಬ್ರು ಕೂಡ ರಾಷ್ಟ್ರಪತಿಗಳಾಗಿ ಪದೋನ್ನತಿಯನ್ನು ಹೊಂದಿದ್ರು. ಆದರೆ ಜಗದೀಪ್ ಧನ್ಕರ್ ಅವರ ರಾಜೀನಾಮೆ ರೀತಿ ಇದೆಯಲ್ಲ, ಇದೀಗ ಅನೇಕ ಅನುಮಾನವನ್ನು ಹುಟ್ಟು ಹಾಕ್ತಾ ಇದೆ. ಕೇವಲ ಅವರು ಆರೋಗ್ಯದ ಕಾರಣವನ್ನು ನೀಡಿದ್ರೂ ಕೂಡ ಅದಷ್ಟೇ ಅಲ್ಲ, ಸರ್ಕಾರ ಮತ್ತು ಧನ್ಕರ್ ನಡುವೆ ಒಂದು ಈಗೋ ಕ್ಲಾಶ್ ಆಗಿದೆ ಅಂತ ಕೆಲವರು ವ್ಯಾಖ್ಯಾನ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಪಕ್ಷ ಇದನ್ನೇ ಆರೋಪ ಮಾಡ್ತಾ ಇದೆ. ಮಿತ್ರರೇ, ಇಲ್ಲಿ ವಿಪಕ್ಷದ ಆರೋಪವನ್ನು ಬಿಟ್ಟುಬಿಡಿ, ಅದು ರಾಜಕೀಯ ಪ್ರೇರಿತ. ನಾವು ಹೊರಗಿನಿಂದ ನಿಂತು ನೋಡಿದಂತಹ ಸಂದರ್ಭದಲ್ಲಿ ಏನಾಗಿದೆ, ಯಾಕೋಸ್ಕರವಾಗಿ ರಾಜೀನಾಮೆ ಕೊಟ್ಟಿದ್ದಾರೆ, ಯಾವ ವಿಚಾರದಲ್ಲಿ ಸರ್ಕಾರ ಮತ್ತು ಧನ್ಕರ್ ನಡುವೆ ತಿಕ್ಕಾಟ ಆಗಿದೆ ನೋಡೋದಾದ್ರೆ, ಮುಖ್ಯವಾಗಿ ನಿನ್ನೆ ಧನ್ಕರ್ ಅವರು ಕೈಗೊಂಡಂತಹ ಒಂದು ನಿರ್ಧಾರ ಸರ್ಕಾರಕ್ಕಷ್ಟು ಹಿಡಿಸಿಲ್ಲ ಅಂತ ಗೊತ್ತಾಗ್ತಾ ಇದೆ. ನಿಮಗೆಲ್ಲ ಒಂದು ಕೇಸ್ ಬಹಳ ಚೆನ್ನಾಗಿ ಗೊತ್ತಿದೆ ಅಂತ ನಾನು ಭಾವಿಸಿದ್ದೀನಿ. ಅದೇನು ಕೇಳಿದ್ರೆ, ಒಬ್ಬ ಹೈಕೋರ್ಟ್ ಜಡ್ಜ್ನ ಮನೆಯಲ್ಲಿ ಸುಟ್ಟ ಸ್ಥಿತಿಯಲ್ಲಿ ಕೋಟಿ ಕೋಟಿ ಹಣ ಸಿಕ್ಕಿತ್ತು.
ಈ ಒಂದು ಘಟನೆ ಭಾರತದ ನ್ಯಾಯಾಂಗ ವ್ಯವಸ್ಥೆಯನ್ನ ಸಾಕಷ್ಟು ಪ್ರಶ್ನೆ ಮಾಡುವಂತೆ ಮಾಡಿತ್ತು. ಆ ಆರೋಪಕ್ಕೆ ಗುರಿಯಾದಂತಹ ಜಸ್ಟಿಸ್ ವರ್ಮಾ ವಿರುದ್ಧ ಲೋಕಸಭೆಯಲ್ಲಿ ಮೋಷನ್ ಅನ್ನು ತೆಗೆದುಕೊಳ್ಳಲು ರವಿಶಂಕರ್ ಪ್ರಸಾದ್ ಅವರು ಪ್ರಸ್ತಾಪವನ್ನಿಟ್ಟಿದ್ರು. ರವಿಶಂಕರ್ ಪ್ರಸಾದ್ ಬಿಜೆಪಿಯ ಸಂಸದ. ಇತ್ತ ಕಡೆಯಲ್ಲಿ ರಾಜ್ಯಸಭೆಯಲ್ಲಿ ಏನಾಯ್ತು ಕೇಳಿದ್ರೆ, ವಿಪಕ್ಷಗಳೆಲ್ಲ ಸೇರ್ಕೊಂಡು ಜಸ್ಟಿಸ್ ವರ್ಮಾ ವಿರುದ್ಧ ಮೋಷನ್ ತರೋದಕ್ಕೆ ಅರ್ಜಿಯನ್ನ ಸಲ್ಲಿಸಿದ್ರು. ಒಟ್ಟು 63 ಜನ ರಾಜ್ಯಸಭಾ ಎಂಪಿಗಳ ಸಹಿಯೊಂದಿಗೆ ವಿಪಕ್ಷಗಳು ಅರ್ಜಿಯನ್ನ ಸಲ್ಲಿಸಿದ್ವು. ಈ ಅರ್ಜಿಯನ್ನ ರಾಜ್ಯಸಭೆಯ ಸ್ಪೀಕರ್ ಆದಂತಹ ಜಗದೀಪ್ ಧನ್ಕರ್ ಅವರು ಅಂಗೀಕರಿಸಿದ್ರು. ಉಪರಾಷ್ಟ್ರಪತಿಗಳಾದಂತಹ ಜಗದೀಪ್ ಧನ್ಕರ್ ಅವರು ಕೈಗೊಂಡಂತಹ ಈ ಕ್ರಮ ಸರ್ಕಾರಕ್ಕಷ್ಟು ಹಿಡಿಸಿಲ್ಲ. ಇದು ಹೇಗೆ ಗೊತ್ತಾಯ್ತು ಕೇಳಿದ್ರೆ, ಸಂಜೆ 4:30ಕ್ಕೆ ಒಂದು ಬಿಸಿನೆಸ್ ಅಡ್ವೈಸರಿ ಕಮಿಟಿ ಮೀಟಿಂಗ್ ಅನ್ನು ಕರೆಯಲಾಗಿತ್ತು. ಅದು ಕೂಡ ಧನ್ಕರ್ ಅವರ ನೇತೃತ್ವದಲ್ಲಿ ಕರೆದಂತಹ ಸಭೆ. ಆ ಸಭೆಗೆ JP ನಡ್ಡಾ ಅಂದ್ರೆ ರಾಜ್ಯಸಭೆಯ ನಾಯಕರಾದಂತಹ JP ನಡ್ಡಾ ಭಾಗಿಯಾಗಬೇಕಾಗಿತ್ತು. ಜೊತೆಗೆ ಸಂಸದೀಯ ಕಾರ್ಯಮಂತ್ರಿ ಆದಂತಹ ಕಿರಣ್ ರಿಜಿಜು ಕೂಡ ಭಾಗಿಯಾಗಬೇಕಾಗಿತ್ತು. ಅವರು ಸಭೆಗೆ ಬರಲೇ ಇಲ್ಲ. ಅನೇಕ ಹೊತ್ತು ಜಗದೀಪ್ ಧನ್ಕರ್ ಕಾಯ್ಬೇಕಾಗಿ ಬಂತು. ಅನಂತರ ಎಲ್ ಮುರುಗನ್ ಅಲ್ಲಿಗೆ ಬಂದ್ಬಿಟ್ಟು ಸಭೆಯನ್ನ ನಾಳೆ ನಡೆಸಬೇಕಂತೆ ಅಂತ ಸೂಚನೆ ಕೊಡ್ತಾರೆ. ಇದು ಜಗದೀಪ್ ಧನ್ಕರ್ ಅವರಿಗೆ ವಿಪರೀತವಾದಂತಹ ಕೋಪ ತರಿಸ್ತಂತೆ. ಸಹಜ ಅಲ್ವೇ? ಜಗದೀಪ್ ಧನ್ಕರ್ ಉಪರಾಷ್ಟ್ರಪತಿಗಳು, ಒಬ್ಬರು ಸಚಿವರ ಕಾರಣದಿಂದಾಗಿ ಸಭೆ ನಡೀತಾ ಇಲ್ಲ, ಅದು ಕೂಡ ಇನ್ನೊಬ್ಬ ಸಚಿವರನ್ನ ಕಳುಹಿಸಿಬಿಟ್ಟು ನಾಳೆ ನಡೆಸಬೇಕಂತೆ ಅಂತ ಹೇಳಿದ್ರೆ ಅಲ್ಲಿ ಈಗೋ ಕ್ಲಾಶ್ ಆಗಿದೆ. ಇಲ್ಲಿ ಧನ್ಕರ್ ಕೈಗೊಂಡಂತಹ ನಿರ್ಧಾರ ಸರ್ಕಾರಕ್ಕೂ ಹಿಡಿಸಿಲ್ಲ. ಹೀಗಾಗಿ ಇಬ್ಬರು ಸಚಿವರು ಕೂಡ ಸಭೆಗೆ ಬಂದಿರಲಿಲ್ಲ. ಧನ್ಕರ್ ವಿರುದ್ಧವಾಗಿ ಸರ್ಕಾರದಲ್ಲಿ ಅಸಮಾಧಾನ ವ್ಯಕ್ತವಾಗಿತ್ತು ಅಂತ ಈಗ ಗೊತ್ತಾಗ್ತಾ ಇದೆ. ಕೆಲವರು ಆ ರೀತಿಯಾಗಿ ಹೇಳಿಕೆ ಕೊಡ್ತಾ ಇದ್ದಾರೆ. ಇದೆಲ್ಲ ಆದ ಬಳಿಕ ರಾತ್ರಿ ಜಗದೀಪ್ ಧನ್ಕರ್ ಅವರು ರಾಜೀನಾಮೆಯನ್ನ ಕೊಡ್ತಾರೆ. ಅದನ್ನು ಪುರಸ್ಕರಿಸಲಾಗುತ್ತೆ. ಜೊತೆಗೆ ಒಬ್ಬ ಉಪರಾಷ್ಟ್ರಪತಿಗಳಿಗೆ ಕೊಡಬೇಕಾದಂತಹ ಫೇರ್ವೆಲ್ ಅನ್ನ ಕೂಡ ಕೊಟ್ಟಿಲ್ಲ. ತೀರಾ ಕೋಲ್ಡ್ ಆದಂತಹ ಒಂದು ಫೇರ್ವೆಲ್ ಸಿಕ್ಕಿದೆ ಅಂತ ನನಗಂತೂ ಅನ್ನಿಸ್ತಾ ಇದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಕೇವಲ 2 ಸಾಲಿನ ಒಂದು ಟ್ವೀಟ್ ಮಾಡಿದ್ದಾರೆ. ಯಾವುದೇ ಫೋಟೋಗಳಿಲ್ಲ. ಧನ್ಕರ್ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅವರ ನಡುವಿನ ಸಂಬಂಧವನ್ನು ಅವರು ಯಾವುದೇ ರೀತಿಯಲ್ಲೂ ಬಣ್ಣಿಸಿಲ್ಲ. ಸಾಮಾನ್ಯವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಇಂತಹ ಸ್ಥಿತಿಯಲ್ಲಿ ಬಹಳ ಉದ್ದವಾದ ಸಾಲುಗಳನ್ನು ಬರೀತಾರೆ. ಜೊತೆಗೆ ಒಂದಷ್ಟು ಫೋಟೋಗಳನ್ನು ಅದಕ್ಕೆ ಲಿಂಕ್ ಮಾಡ್ತಾರೆ. ಇದು ಯಾವುದೂ ಕೂಡ ಆಗಿಲ್ಲ. ಕೇವಲ 2 ಸಾಲಿನಲ್ಲಿ ಧನ್ಕರ್ ಅವರ ಹೆಲ್ತ್ಗೆ ಶುಭ ಹಾರೈಸಿದ್ದಾರೆ ಅಷ್ಟೇ. ಅಂದರೆ ನಾನು ಯಾಕೆ ಇದನ್ನೆಲ್ಲ ವಿವರಿಸಿದೆ ಅಂತಂದರೆ, ಈಗ ಸಾಮಾನ್ಯವಾಗಿ ಉಪರಾಷ್ಟ್ರಪತಿಗಳು ರಾಜೀನಾಮೆಯನ್ನು ಕೊಡ್ತಾರೆ, ಅವರಿಗೆ ಆರೋಗ್ಯ ಸಮಸ್ಯೆಗಳಿದೆ, ಅವರು ಆ ನಿರ್ಧಾರ ಮಾಡಿದ್ದಾರೆ ಅಂತಂದರೆ ಅವರು ಮೊದಲೇ ಸರ್ಕಾರಕ್ಕೆ ತಿಳಿಸಿರ್ತಾರೆ. ಹೀಗೆ ಸೆಷನ್ ಆರಂಭವಾದಂತಹ ಸಂದರ್ಭದಲ್ಲಿ ದಿಢೀರ್ ಅಂತ ಘೋಷಿಸೋದಿಲ್ಲ. ಅದು ಅಲ್ಲದೆ ಜಗದೀಪ್ ಧನ್ಕರ್ ಅವರಿಗೆ ಸಡನ್ ಆಗಿ ಏನೋ ಸಮಸ್ಯೆನೂ ಕೂಡ ಆಗಿಲ್ಲ. ಈಗ ಅವರು ರಾಜ್ಯಸಭೆಯನ್ನು ನಡೆಸ್ತಾ ಇರ್ತಾರಪ್ಪ, ಆ ಸಂದರ್ಭದಲ್ಲೇ ಅವರಿಗೆ ಆರೋಗ್ಯ ಸಮಸ್ಯೆ ಕಾಣಿಸ್ಕೊಂಡಿದ್ರೆ, ಈ ಹಿಂದೆ ಜೂನ್ 25ನೇ ತಾರೀಕು ಅವರು ಕುಸಿದು ಕೂತಿದ್ರಲ್ಲ, ಆ ರೀತಿಯ ಸ್ಥಿತಿ ಏನಾದರೂ ನಿರ್ಮಾಣ ಆಗಿದ್ರೆ ಸಡನ್ ರಾಜೀನಾಮೆ ಕೊಟ್ಟರು ಅಂತ ಹೇಳಬಹುದು. ಹಾಗೇನೂ ಇಲ್ಲ. ನಿನ್ನೆ ಇಡೀ ದಿನ ಸೆಷನ್ನಲ್ಲಿ ಅವರು ತುಂಬಾ ಆಕ್ಟಿವ್ ಆಗಿ ಭಾಗಿಯಾಗಿದ್ರು. ಇವತ್ತು ಸಭೆ ನಡೆಸೋದಕ್ಕೂ ಕೂಡ ನಿರ್ಧಾರ ಮಾಡಿದ್ರು. ಇಂತಹ ಸ್ಥಿತಿಯಲ್ಲಿ ಸಡನ್ ರಾಜೀನಾಮೆ ಇದೆಯಲ್ಲ, ಇದು ಸರ್ಕಾರ ಮತ್ತು ಧನ್ಕರ್ ನಡುವೆ ದೊಡ್ಡ ಮಟ್ಟದ ತಿಕ್ಕಾಟ ಆಗಿದೆ, ಈಗೋ ಕ್ಲಾಶ್ ಆಗಿದೆ ಅಂತ ಎಲ್ಲರೂ ವ್ಯಾಖ್ಯಾನ ಮಾಡ್ತಾ ಇದ್ದಾರೆ. ಇದು ಒಂದು ಮಟ್ಟಿಗೆ ನಿಜವೂ ಕೂಡ. ಸಹಜವಾಗಿ ಇದು ರಾಜಕೀಯ ತಿರುವನ್ನು ಪಡೆದುಕೊಳ್ಳುತ್ತೆ. ಕಾಂಗ್ರೆಸ್ ಪಕ್ಷದವರಿಗೆ ಈಗ ವಿಪರೀತವಾಗಿ ಧನ್ಕರ್ ಮೇಲೆ ಪ್ರೀತಿ ಬಂದಿದೆ. ಈ ಹಿಂದೆ ಮಿತ್ರರೇ, ನಿಮಗೆ ನೆನಪಿರಬಹುದು, ಕಳೆದ ವರ್ಷ ಇದೇ ಧನ್ಕರ್ ಅವರನ್ನ ಅಧಿಕಾರದಿಂದ ಇಳಿಸಬೇಕು, ಅವರು ಪಕ್ಷಪಾತ ನೀತಿಯನ್ನು ಅನುಸರಿಸ್ತಾ ಇದ್ದಾರೆ ಅಂತ ಇದೇ ಧನ್ಕರ್ ವಿರುದ್ಧ ಅವಿಶ್ವಾಸ ನಿರ್ಣಯವನ್ನು ವಿಪಕ್ಷಗಳು ಮಂಡಿಸಿದ್ವು. ಅದು ಸಕ್ಸಸ್ ಆಗಿಲ್ಲ, ಅದು ಬೇರೆ ಪ್ರಶ್ನೆ. ಆದರೂ ಕೂಡ ವಿಪಕ್ಷಗಳಿಗೆ ಧನ್ಕರ್ ಬಗ್ಗೆ ಅಷ್ಟೇನು ಒಳ್ಳೆಯ ಅಭಿಪ್ರಾಯ ಇರಲಿಲ್ಲ. ಯಾಕೆಂದರೆ ಧನ್ಕರ್ ಸರ್ಕಾರವನ್ನು ಸಮರ್ಥಿಸಿಕೊಳ್ತಾರೆ, ಸರ್ಕಾರಕ್ಕೆ ಹೆಚ್ಚು ಸಮಯಾವಕಾಶವನ್ನು ಕೊಡ್ತಾರೆ, ಅವರು ಸರ್ಕಾರದ ಪರವಾಗಿದ್ದಾರೆ, ಈ ರೀತಿ ಆರೋಪಗಳನ್ನು ಮಾಡ್ತಾ ಇದ್ವು. ಆದರೆ ಈಗ ಧನ್ಕರ್ ರಾಜೀನಾಮೆ ಕೊಡ್ತಿದ್ದಂತೆ ಅವ್ರ ಮೇಲೆ ಪ್ರೇಮ ಉಕ್ಕಿ ಹರಿಯೋದಕ್ಕೆ ಶುರುವಾಗಿದೆ. ಬಿಡಿ, ಇದೆಲ್ಲ ರಾಜಕೀಯದಲ್ಲಿ ಸರ್ವೇ ಸಾಮಾನ್ಯ ಆಗತ್ತೆ. ಮಿತ್ರರೇ, ಧನ್ಕರ್ ರಾಜೀನಾಮೆಯಿಂದ ಏನಾದರೂ ಬದಲಾವಣೆ ಆಗುತ್ತಾ? ಸರ್ಕಾರಕ್ಕೆ ಏನಾದರೂ ಡ್ಯಾಮೇಜ್ ಆಗುತ್ತಾ? ಸರ್ಕಾರದ ಮೇಲೆ ಏನು ಪರಿಣಾಮ ಆಗುತ್ತೆ ಕೇಳಿದ್ರೆ ಏನೂ ಪರಿಣಾಮ ಆಗೋದಿಲ್ಲ. ಯಾಕೆಂದರೆ ರಾಷ್ಟ್ರಪತಿ ಹುದ್ದೆ ಇರಬಹುದು, ಉಪರಾಷ್ಟ್ರಪತಿ ಹುದ್ದೆ ಇರಬಹುದು, ಈ ದೇಶದಲ್ಲಿ ಭಾರಿ ಮಹತ್ವ ಇರುವಂತಹ ಹುದ್ದೆಗಳಲ್ಲ. ಕಾನೂನಾತ್ಮಕವಾಗಿ ಅವರಿಗೆ ತುಂಬ ಅಧಿಕಾರ ಇದೆ. ಉಪರಾಷ್ಟ್ರಪತಿಗಳು ಅಂತಂದರೆ ಅವರು ನಂಬರ್ 2 ಪೊಸಿಷನ್ನಲ್ಲಿ ಇರುವಂಥವ್ರು. ಆದರೆ ಜಗದೀಪ್ ಧನ್ಕರ್ ಯಾಕೆ ಇಂಪಾರ್ಟೆಂಟ್ ಆಗ್ತಾರೆ ಅಂತಂದರೆ, ಈ ದೇಶದ ರಾಷ್ಟ್ರಪತಿಗಳಿರಬಹುದು ಅಥವಾ ಉಪರಾಷ್ಟ್ರಪತಿಗಳಿರಬಹುದು, ಅವರೆಲ್ಲರ ಟ್ರ್ಯಾಕ್ ರೆಕಾರ್ಡನ್ನು ನೋಡಿದ್ರೆ ಜಗದೀಪ್ ಧನ್ಕರ್ ವಿಭಿನ್ನವಾಗಿ ಕಾಣಿಸ್ತಾರೆ. ಅದಕ್ಕೆ ಕಾರಣ ಏನು ಕೇಳಿದ್ರೆ, ಈ ದೇಶದ ನ್ಯಾಯಾಂಗ ವ್ಯವಸ್ಥೆಯಲ್ಲಿನ ಭ್ರಷ್ಟಾಚಾರ, ಈ ದೇಶದ ನ್ಯಾಯಾಂಗ ವ್ಯವಸ್ಥೆಯಲ್ಲಿನ ಕೆಲವೊಂದಷ್ಟು ಲೋಪದೋಷಗಳನ್ನು ಮುಕ್ತವಾಗಿ ಪ್ರಶ್ನಿಸಿದಂತಹ ಮೊಟ್ಟ ಮೊದಲ ಉಪರಾಷ್ಟ್ರಪತಿಗಳವರು. ತಮಿಳುನಾಡು ಸರ್ಕಾರ ವರ್ಸಸ್ ರಾಜ್ಯಪಾಲರ ಕೇಸ್ನಲ್ಲಿ ಸುಪ್ರೀಂ ಕೋರ್ಟ್ ರಾಷ್ಟ್ರಪತಿಗಳಿಗೆ ಸಮಯಾವಕಾಶವನ್ನು ನಿಗದಿ ಮಾಡಿತ್ತು. ಅಂದರೆ ರಾಷ್ಟ್ರಪತಿಗಳಿಗೆ ಡೈರೆಕ್ಷನ್ ಕೊಡುವಂತಹ ಕೆಲಸವನ್ನು ಸುಪ್ರೀಂ ಕೋರ್ಟ್ ಮಾಡಿತ್ತು. ಇದನ್ನು ಉಪರಾಷ್ಟ್ರಪತಿಗಳು ಪ್ರಜಾಪ್ರಭುತ್ವದ ಮೇಲಿನ ಅಣುಬಾಂಬ್ ಅಂತ ಕರೆದಿದ್ರು. ಸುಪ್ರೀಂ ಕೋರ್ಟ್ನ ನಿರ್ಧಾರವನ್ನು ಖಂಡ ತುಂಡವಾಗಿ ಖಂಡಿಸಿದ್ರು. ಜಸ್ಟಿಸ್ ವರ್ಮಾ ಕೇಸನ್ನು ಕೂಡ ಉಲ್ಲೇಖಿಸಿ, ಇದುವರೆಗೆ ಒಂದು FIR ಕೂಡ ಆಗಿಲ್ಲ, ಇದು ನ್ಯಾಯಾಂಗ ವ್ಯವಸ್ಥೆಗೆ ಕಪ್ಪು ಚುಕ್ಕೆ ಅಂತ ಉಪರಾಷ್ಟ್ರಪತಿಗಳು ನೇರವಾಗಿ ಟೀಕೆ ಮಾಡಿದ್ರು. ಯಾವಾಗ ಉಪರಾಷ್ಟ್ರಪತಿಗಳು ನ್ಯಾಯಾಂಗ ವ್ಯವಸ್ಥೆಯನ್ನ ಈ ಪರಿಯಾಗಿ ಟೀಕಿಸಿದ್ರು, ಜಗದೀಪ್ ಧನ್ಕರ್ ಅವರ ಪಾಪ್ಯುಲಾರಿಟಿ ವಿಪರೀತವಾಗಿ ಜಾಸ್ತಿ ಆಗಿತ್ತು. ಈ ಹಿನ್ನೆಲೆಯಲ್ಲಿ ಮಿತ್ರರೇ, ಮುಂದಿನ ದಿನಗಳಲ್ಲಿ ಜಗದೀಪ್ ಧನ್ಕರ್ ಅವರನ್ನ ಅವರ ಸ್ಟೇಟ್ಮೆಂಟ್ನ ಕಾರಣದಿಂದಾಗಿಯೇ ಈ ದೇಶ ನೆನಪಿಟ್ಟುಕೊಳ್ಳುತ್ತೆ.
ಮಿತ್ರರೇ, ಇದೆಲ್ಲ ದನಕರ ವಿಚಾರವಾದ್ರೆ ಮುಂದೆ ಯಾರು ಅಧಿಕಾರಕ್ಕೆ ಬರ್ತಾರೆ, ಕಾನೂನು ಏನ್ ಹೇಳುತ್ತೆ, ಯಾವ ರೀತಿಯಾಗಿ ಚುನಾವಣೆ ನಡೆಯುತ್ತೆ ಕೇಳೋದಾದ್ರೆ, ಉಪರಾಷ್ಟ್ರಪತಿಗಳ ಸ್ಥಾನ ತೆರವಾದ ಇಂತಿಷ್ಟೇ ದಿನದಲ್ಲಿ ಚುನಾವಣೆ ನಡೆಸಬೇಕು ಅಂತ ಸಂವಿಧಾನದಲ್ಲಿ ಯಾವುದೇ ನಿಯಮಗಳಿಲ್ಲ. ಹೀಗಾಗಿ ಉಪರಾಷ್ಟ್ರಪತಿಗಳ ಸ್ಥಾನಕ್ಕೆ ತುರ್ತಾಗಿಯೂ ಚುನಾವಣೆ ನಡೆಸಬಹುದು, ಸ್ವಲ್ಪ ವಿಳಂಬ ಮಾಡಿಯೂ ಕೂಡ ಚುನಾವಣೆಯನ್ನು ನಡೆಸಬಹುದು. ಯಾರು ಮತ ಹಾಕ್ತಾರೆ ಕೇಳಿದ್ರೆ ರಾಜ್ಯಸಭೆ ಮತ್ತು ಲೋಕಸಭೆಯ ಎಂಪಿಗಳು ಮಾತ್ರ ಮತದಾನದಲ್ಲಿ ಭಾಗಿಯಾಗ್ತಾರೆ. ಉಪರಾಷ್ಟ್ರಪತಿಗಳಾಗಿ ಆಯ್ಕೆ ಆಗೋದಕ್ಕೆ ಒಟ್ಟು 395 ಮತಗಳ ಅವಶ್ಯಕತೆ ಇದೆ. ಅಂದ್ರೆ ಅಷ್ಟು ಜನ ಎಂಪಿಗಳ ಬೆಂಬಲ ಬೇಕು. ಸದ್ಯ ಬಿಜೆಪಿಯವರ ಬಳಿಯಲ್ಲಿ ರಾಜ್ಯಸಭೆ ಮತ್ತು ಲೋಕಸಭೆಯನ್ನು ಸೇರಿಸಿದ್ರೆ ಏಕಾಂಗಿಯಾಗಿ 351 ಸದಸ್ಯ ಬಲ ಇದೆ. ಇನ್ನು ಎನ್ಡಿಎ ಸಂಸದರನ್ನ ಸೇರಿಸಿಕೊಂಡ್ರೆ ಈ ನಂಬರ್ಸ್ 425 ದಾಟುತ್ತೆ. ಹೀಗಾಗಿ ಎನ್ಡಿಎ ಯಾರನ್ನ ಚುನಾವಣೆಗೆ ನಿಲ್ಲಿಸುತ್ತೋ ಅವರು ಉಪರಾಷ್ಟ್ರಪತಿಗಳಾಗಿ ಆಯ್ಕೆ ಆಗ್ತಾರೆ. ಹಾಗಾದ್ರೆ ಮುಂದೆ ಯಾರು ಉಪರಾಷ್ಟ್ರಪತಿಗಳಾಗಿ ಆಯ್ಕೆ ಆಗಬಹುದು, ಸರ್ಕಾರ ಯಾರನ್ನ ಚುನಾವಣೆಗೆ ನಿಲ್ಲಿಸುತ್ತೆ, ಈ ಪ್ರಶ್ನೆಯನ್ನ ಕೇಳಿದ್ರೆ ಈಗಾಗಲೇ ಮಿತ್ರರೇ ಸೋಷಿಯಲ್ ಮೀಡಿಯಾ ಮತ್ತು ಮೇನ್ ಸ್ಟ್ರೀಮ್ ಮೀಡಿಯಾಗಳಲ್ಲಿ ಒಂದಷ್ಟು ಹೆಸರುಗಳು ಓಡಾಡೋದಕ್ಕೆ ಶುರುವಾಗ್ಬಿಟ್ಟಿದೆ. ಗೊತ್ತಲ್ಲ ನಿಮಗೆ, ಇಂತಹದ್ದೊಂದು ಘಟನೆ ನಡೀತಿದ್ದಂತೆ ಈ ದೇಶದ ಮಾಧ್ಯಮಗಳು ಒಂದಷ್ಟು ಹೆಸರನ್ನು ತೇಲಿ ಬಿಡ್ತವೆ. ಇದಕ್ಕೇನೋ ಲಾಜಿಕ್ ಇದೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಆದರೆ ಪ್ರಸ್ತಾಪ ಆಗ್ತಿರುವಂತಹ 2 ಹೆಸರುಗಳಲ್ಲಿ ಸ್ವಲ್ಪ ಲಾಜಿಕ್ ಇದೆ ಅಂತ ಅನಿಸ್ತಾ ಇದೆ. ಆ 2 ಹೆಸರುಗಳು ಯಾವುದು ಕೇಳಿದ್ರೆ, ಒಂದು ನಿತೀಶ್ ಕುಮಾರ್, ಇನ್ನೊಂದು ಶಶಿ ತರೂರ್. ನಿಮಗಿದನ್ನು ಕೇಳಿದ್ರೆ ಆಶ್ಚರ್ಯ ಆಗಬಹುದು, ಆದರೂ ಕೂಡ ಸತ್ಯ. ನಿತೀಶ್ ಕುಮಾರ್ ಹೆಸರು ಯಾಕೆ ಬಂದಿದೆ ಕೇಳಿದ್ರೆ, ಬಿಹಾರದಲ್ಲಿ ಇದೇ ವರ್ಷ ಚುನಾವಣೆ ಆಗುತ್ತೆ. ನಿತೀಶ್ ಕುಮಾರ್ ಅವರ ನೇತೃತ್ವದಲ್ಲಿ ಚುನಾವಣೆಯನ್ನು ಎದುರಿಸೋದಕ್ಕೆ ಬಿಜೆಪಿಗೆ ಇಷ್ಟ ಇಲ್ಲ. ಅಲ್ಲೊಂದು ಸಮಸ್ಯೆಯೂ ಕೂಡ ಕಾಡ್ತಾ ಇದೆ. ಅದೇನು ಕೇಳಿದ್ರೆ, LJPಯ ಚಿರಾಗ್ ಪಾಸ್ವಾನ್ ಈಗಾಗಲೇ ಘೋಷಣೆ ಮಾಡಿದರೆ, ನಿತೀಶ್ ಕುಮಾರ್ ನೇತೃತ್ವದಲ್ಲೇ ಚುನಾವಣೆ ಎದುರಿಸೋದಾದರೆ ನಾನು NDAದಿಂದ ಹೊರ ಹೋಗ್ತೀನಿ, ನಾನು ಏಕಾಂಗಿಯಾಗಿ ಸ್ಪರ್ಧೆ ಮಾಡ್ತೀನಿ, ಎಲ್ಲ ಕ್ಷೇತ್ರದಲ್ಲೂ ಕೂಡ LJPಯ ನನ್ನ ಅಭ್ಯರ್ಥಿಯನ್ನು ಹಾಕ್ತೀನಿ ಅಂತೇಳಿ ಚಿರಾಗ್ ಪಾಸ್ವಾನ್ ನಿರ್ಧಾರ ಕೈಗೊಂಡಿದ್ದಾರೆ. ಚಿರಾಗ್ ಪಾಸ್ವಾನ್ ಕೇಂದ್ರದಲ್ಲಿ ಮಂತ್ರಿಯಾಗಿರುವಂಥವರು. ಇವರು ಈ ರೀತಿಯಾಗಿ ನಿರ್ಧಾರ ಕೈಗೊಂಡಿರುವಂಥದ್ದು ಬಿಜೆಪಿಗೆ ಬಿಸಿ ತುಪ್ಪವಾಗಿ ಪರಿಣಮಿಸಿದೆ. ಆದರೆ ನಿತೀಶ್ ಕುಮಾರ್ ಮುಖ್ಯಮಂತ್ರಿ ಹುದ್ದೆಯನ್ನು ಬಿಟ್ಟಿಳಿಯೋದಕ್ಕೆ ಇಷ್ಟಪಡ್ತಾ ಇಲ್ಲ. ಅವರು ನಾನೇ ಮುಖ್ಯಮಂತ್ರಿಯಾಗಿ ಮುಂದುವರಿತೀನಿ ಅಂತ ಹೇಳ್ತಾ ಇದ್ದಾರೆ. ಹೀಗಾಗಿ ನಿತೀಶ್ ಕುಮಾರ್ ಅವರನ್ನ ಉಪರಾಷ್ಟ್ರಪತಿಗಳನ್ನಾಗಿ ಮಾಡುವ ಮೂಲಕ ಅವರನ್ನ ಬಿಹಾರ ರಾಜಕಾರಣದಿಂದ ಹೊರತರುವಂತಹ ಪ್ರಯತ್ನ ಆಗಬಹುದು. ಈ ಒಂದು ಲೆಕ್ಕಾಚಾರ ನಡೀತಾ ಇದೆ. ಈ ದೇಶದ ರಾಜಕಾರಣದಲ್ಲಿ ಸುದೀರ್ಘವಾದಂತಹ ಅನುಭವ ಇರುವಂತಹ ನಿತೀಶ್ ಕುಮಾರ್ ಉಪರಾಷ್ಟ್ರಪತಿ ಹುದ್ದೆಗೆ ಸಹಜವಾಗಿ ಅರ್ಹತೆಯನ್ನು ಪಡೆದುಕೊಂಡಿದ್ದಾರೆ. ಇದು ಒಂದು ಲೆಕ್ಕಾಚಾರ. ಇನ್ನೊಂದು ಕಡೆಯಲ್ಲಿ ಕೇರಳದ ಚುನಾವಣೆಯನ್ನು ಮನಸ್ಸಿನಲ್ಲಿಟ್ಟುಕೊಂಡು 2026ರಲ್ಲಿ ಕೇರಳ ವಿಧಾನಸಭೆಗೆ ಚುನಾವಣೆ ನಡೆಯುತ್ತೆ. ಅಲ್ಲೇನೋ ಬಿಜೆಪಿ ಜಾದು ಮಾಡಬೇಕು ಅಂತ ಒಂದಷ್ಟು ಸರ್ಕಸ್ ಮಾಡ್ತಾ ಇದೆ. ಅದಕ್ಕೋಸ್ಕರವಾಗಿ ಶಶಿ ತರೂರ್ ಅವರನ್ನ ಕರೆತಂದು ಶಶಿ ತರೂರ್ ಅವರಿಗೆ ಉಪರಾಷ್ಟ್ರಪತಿ ಹುದ್ದೆಯನ್ನು ಕೊಟ್ಟಿದ್ದೆ ಆದ್ರೆ ಇದು ಸ್ವಲ್ಪ ವರ್ಕೌಟ್ ಆಗುತ್ತೆ ಎನ್ನುವಂತಹ ಲೆಕ್ಕಾಚಾರವೂ ಕೂಡ ನಡೀತಾ ಇದೆ. ನಿಮಗೆಲ್ಲ ಗೊತ್ತೇ ಇದೆ, ಶಶಿ ತರೂರ್ ಈಗಾಗಲೇ ಕಾಂಗ್ರೆಸ್ನಿಂದ 1 ಹೆಜ್ಜೆ ಇಲ್ಲ 2 ಹೆಜ್ಜೆಯನ್ನು ಹೊರಗಿಟ್ಟಾಗಿದೆ. ಅವರು ನೆಪ ಮಾತ್ರಕ್ಕೆ ಕಾಂಗ್ರೆಸ್ನಲ್ಲಿದ್ದಾರೆ. ಪ್ರತಿ ಬಾರಿಯೂ ಕೂಡ ಅವರು ನರೇಂದ್ರ ಮೋದಿ ಅವರನ್ನು ಹೊಗಳುತ್ತಾರೆ. ಕೇಂದ್ರ ಸರ್ಕಾರದ ನಿರ್ಧಾರಗಳನ್ನು ಬಿಜೆಪಿಯವರಿಗಿಂತ ಹೆಚ್ಚು ಶಶಿ ತರೂರ್ ಅವರೇ ಸಮರ್ಥಿಸಿಕೊಳ್ತಾರೆ. ಆ ಹಂತಕ್ಕೆ ಅವರು ಬಿಜೆಪಿಯಲ್ಲಿ ಇನ್ವಾಲ್ವ್ ಆಗ್ತಾ ಇದ್ದಾರೆ. ಹೀಗಾಗಿ ಶಶಿ ತರೂರ್ ಅವರನ್ನ ಕರ್ಕೊಂಡ್ಬಂದು ಉಪರಾಷ್ಟ್ರಪತಿಗಳನ್ನಾಗಿ ಮಾಡಲಾಗುತ್ತೆ. ಈ ರೀತಿಯ ಚರ್ಚೆಗಳು ಕೂಡ ಮಾಧ್ಯಮ ವಲಯದಲ್ಲಿ ಕೇಳಿಬರ್ತಾ ಇದೆ. ಮಿತ್ರರೇ, ಈ ಬಗ್ಗೆ ನಿಮಗೇನು ಅನಿಸುತ್ತೆ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.